ಸಿನಿಮಾವನ್ನ ನೋಡಿ ಸಾಕಷ್ಟು ಜನರಿಗೆ ಆವೇಶ ಬರುವಂಥದ್ದು, ಥಿಯೇಟರ್ನಲ್ಲಿಯೇ ಸಿನಿಮಾ ನೋಡುತ್ತಿದ್ದ ಹಾಗೆ ಆವೇಶದಿಂದ ಕೂಗಾಡುವಂಥದ್ದು, ಮತ್ತು ಸಿನಿಮಾ ಥಿಯೇಟರ್ನಲ್ಲೇ ಸಾಷ್ಟಾಂಗ ಹಾಕಿ ಆವೇಶವನ್ನು ತೋರಿಸುವಂಥದ್ದು, ಸಿನಿಮಾ ಥಿಯೇಟರ್ ಹೊರಗೆ ಬಂದ ಮೇಲೂ ಕೂಡ ಅದೇ ಆವೇಶದಲ್ಲಿರುವಂಥದ್ದು, ಕಿರ್ಚೋದು, ಕೂಗೋದು, ಇದೆಲ್ಲ ದೈವ ಅವ್ರ ಮೈ ಒಳಗೆ ಬರುತ್ತಾ ಅಥವಾ ಇದು ದೈವ ಅಲ್ಲ ಅಂತಾದರೆ ಇನ್ನೇನು? ಯಾಕಂದರೆ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಿದ್ದೀನಿ ಅಂದರೆ, ತುಳುನಾಡಿನಲ್ಲಿ ದೈವ ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಡು ಬರ್ತಿರೋ ಅಂಥವ್ರಿಗೆ ಅವ್ರದ್ದೇ ಆದಂಥ ಪರಂಪರೆ ಇದೆ. ಇದೇ ಜನಾಂಗದವ್ರು ಈ ದೈವವನ್ನೇ ಹಾಕ್ಕೋಬೇಕು, ಇದೇ ಜನಾಂಗದವ್ರು ಈ ಥರ ಪರಂಪರೆಯನ್ನು ಫಾಲೋ ಮಾಡೋರು ಮಾತ್ರ ದೈವವನ್ನು ಕಟ್ಕೊಳ್ಬೇಕು ಅಂತ ಅದನ್ನೇ ಅವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ದೈವಾರಾಧನೆ ಮಾಡುವಂಥ ಪರಂಪರೆಯಲ್ಲಿ ಆ ಜನಾಂಗಗಳಲ್ಲಿ ದೈವ ನಮ್ಮ ಮೇಲೆ ಬರುತ್ತೆ ಅಥವಾ ದೈವವನ್ನು ನಾವು ನಮ್ಮ ಆವಾಹನೆ ಮಾಡ್ಕೋತೀವಿ ಅಂತಂದಾಗ ಅವರಿಗೆ ಗೊತ್ತಿರುತ್ತೆ, ಆ ಪರಂಪರೆಯನ್ನು ಸಾಕಷ್ಟು ಪದ್ಧತಿಗಳಿರುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದೊಂದು ಪ್ರಕ್ರಿಯೆ ನಡೆದಾಗ ಊರ ಜನ ಮತ್ತು ಮನೆ ಜನ ಕುಟುಂಬದವರೆಲ್ಲ ಸೇರಿಸಿ ದೈವ ಕಟ್ಟುವಂಥ ಕಾರ್ಯ ದೈವಾರಾಧನೆ ನಡೆಯುತ್ತೆ. ಬಟ್ ಯಾವುದೋ ಸಿನಿಮಾ ಥಿಯೇಟ್ರಲ್ಲಿ, ಯಾವುದೋ ಬೀದಿಯಲ್ಲಿ, ಎಲ್ಲೋ ರೋಡ್ನಲ್ಲಿ ಇವ್ರು ಆವೇಶದಿಂದ ಕೂಗೋದು, ದೈವವನ್ನು ನೋಡಿ ಕಿರ್ಚ್ಕೊಳ್ಳೋದು, ಕೂಗೋದು, ಇದನ್ನು ದೈವ ಅಂದ್ಕೊಳ್ಳೋದು, ಇದಕ್ಕೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಇವತ್ತಿನ ದಿನದಲ್ಲಿ ನಡೆದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಅದಕ್ಕೆ ಅಂತಾನೆ ಒಂದು ಸಬ್ಜೆಕ್ಟ್ ಇದೆ, ಕೆಥಾರ್ಸಿಸ್ ಅಂತೀವಿ, ಬ್ರೆತ್ ವರ್ಕ್ ಅಂತೀವಿ. ಓಕೆ, ನಾವು ಆ ಕ್ರಿಯೆ ಮಾಡಿಸಿದಾಗ ಒಂದು ಮಾಸಲ್ಲಿ ನಾನು ನೋಡಿದ್ದೀನಿ, ಎನರ್ಜಿ ಅನ್ನೋದು ಆಕ್ಟಿವೇಶನ್ ಆಗುತ್ತೆ. ಆ ಎನರ್ಜಿ ಏನಕ್ಕೆ ಆ ಥರ ಕಿರ್ಚೋದು, ಅದು ಕಾಂತಾರ ಸಿನಿಮಾದಲ್ಲೇ ಆ ಥರ ಯಾಕೆ ಉಸಿರು ಕಟ್ಟೋ ಥರ ಕೆಲವೊಂದು ನೋಡೋದಕ್ಕೆ ವಿಚಿತ್ರ ಥರ ಜನರಿಗೆ ಅನಿಸಿದೆ. ನೋಡಿ, ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಮೋಸ ಆಗಿರುತ್ತೆ ಸ್ವಂತದವ್ರದಿಂದ ಅಥವಾ ತುಂಬ ನಂಬಿರೋರಿಂದ. ಅದೆಲ್ಲಿರುತ್ತೆ? ಮನಸ್ಸಲ್ಲೇ ತಾನೇ ಇರುತ್ತೆ. ಅದು ಅನ್ಎಕ್ಸ್ಪ್ರೆಸ್ಡ್ ಆಗಿರಲ್ಲ, ಅದು ಕಾಯಿಲೆ ರೂಪ ತಗೊಂಡಿರುತ್ತೆ, BP, ಶುಗರು, ಆ ಥರ. ಅದು ಬರೋದಕ್ಕೆ ರಿಷಬ್ ಶೆಟ್ಟಿ ಅವರು, ನಾನು ಹೇಳಿದೆ ಆವಾಗಲೇ ಹೇಳ್ದಂಗೆ, ಎಲ್ಲರಿಗೂ ಈ ಥರ ಎಮೋಷನ್ಸ್ ಡೈಲಿ ಏರುಪೇರು ನಡೆಯುತ್ತೆ ಜೀವನ ಅಂದಮೇಲೆ. ಸಿನಿಮಾ ಚಿತ್ರನ ಈ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಆ ಭೈರವ ಅಂತೆಲ್ಲ ತೊಗೊಂಬಂದು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲೇನಾಗುತ್ತೆ, ಇಲ್ಲಿ ಇವನು ತುಂಬ ಒಳಗಡೆ ಕುಗ್ಗಿರ್ತಾನೆ, ಡಿಪ್ರೆಷನ್ ಇರ್ತಾನೆ, ಅವ್ನಿಗೆ ಆ ಸೀನ್ ನೋಡಿದ ತಕ್ಷಣ ಒಂದು ಚೈತನ್ಯ ಶಕ್ತಿ ಬಂದಂಗೆ ಆಗುತ್ತೆ. ಆಯ್ತಾ? ಒಂಥರ ಏನೋ ಟ್ರಿಗರ್ ಆದಾಗ ಏನಾಗುತ್ತೆ, ಆ ಹೇಳ್ಕೊಂಡೇ ಇರೋವಂಥ ಒಂದು ಸಂಕಟ, ಇದು ಒಂದು ಕಿರ್ಚ್ತಾನೆ ಇಲ್ಲ, ಅಳ್ತಾನೆ ಇಲ್ಲ. ಏನಂತೀವಿ, ಕೆಲವರು ನರಸಿಂಹಸ್ವಾಮಿ ಥರನೂ ಅವತಾರ ತಾಳ್ತಾರೆ, ಅದು ಆಗಿರುತ್ತೆ. ಅದು ತೋರಿಸಿರಲ್ಲ ಯಾರು, ಬೇಕಾದ್ರೆ ಇಲ್ಲಿ ನೋಡ್ತಾ ಇರೋ ವೀಕ್ಷಕರು ಗಮನಿಸ್ಬೋದು. ಕೆಲವ್ರಿಗೆ ಎಲ್ಲರಿಗೂ ಒಂದೇ ಭಾವನೆಗಳು ಬಂದಿರಲ್ಲ. ಓಕೆ, ಅಂದ್ರೆ ತಮ್ಮ ಅರಿಷಡ್ ವರ್ಗಗಳನ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ ಅಂತ ಇಲ್ಲ. ಕೆಲವು ಸತಿ ಬಿಯಾಂಡ್ ಹೋಗೋದಕ್ಕೆ ಮನುಷ್ಯನ ಮೇಲೆ ನಾವೆಲ್ಲ ಆಸೆ ಪಡೋದೇನು, ಲಿಮಿಟೇಷನ್ಸ್ ಇರಬಾರ್ದು. ನಾವು ಬೇರೆ ಅಲ್ಲ, ದೈವ ಬೇರೆ ಅಲ್ಲ, ಬಟ್ ಅದನ್ನ ಆಗೋದಕ್ಕೆ ಎಲ್ಲರಿಗೂ ಇಷ್ಟ. ಆದರೆ ಒಂದು ಲಿಮಿಟೇಷನ್ಸ್ ಇದೆ, ಒಂದು ಚೌಕಟ್ಟಿದೆ, ಒಂದು ಮಾರ್ಗ ಇದೆ. ಇವಾಗ ನೋಡಿ ಮೇಡಮ್, ತಾಂತ್ರಿಕ ಕೆಲವೊಂದು ಪೂಜೆ ಅಂತ ಮಾಡಿದಾಗ ಇವಾಗ ನಾವು ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಏನಂತೀವಿ, ನಾನು ಅಂಥ ಪ್ರೇತ ಬಿಡಿಸ್ಬಿಟ್ಟೆ, ಇಂಥ ಪ್ರೇತ ಬಿಡಿಸ್ಬಿಟ್ಟೆ, ನಾನು ಹಂಗೆ ಮಾಡ್ಬಿಟ್ಟೆ ಅಂತ. ನಾವು ಪೂಜೆ ಪುನಸ್ಕಾರ ಏನು ಗುರುವಿಂದ ಉಪದೇಶ ಆಗಿರುತ್ತೆ, ಮಂತ್ರ, ಯಾವುದೋ ಒಂದು ಶಕ್ತಿ ಬಂದು ಮಾಡ್ಬಿಟ್ಟು ಹೋಗುತ್ತೆ. ಆಯಿತಾ? ಆ ಶಕ್ತಿಗೆ ಇವೆಲ್ಲ ನಾನೇನಂತೀವಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ವಿತೌಟ್ ಇಂಗ್ರೀಡಿಯೆಂಟ್ಸು ನಾವು ಅವ್ರು ಯಾರೋ ಒಂದು ಏನಂತೀವಿ ಕಿರ್ಚ್ದಾಗ ಅಥವಾ ಒಂದು ಸಿನಿಮಾದಲ್ಲಿ ಟ್ರಿಗರ್ ಆದಾಗ, ಅದೇ ಅಂತಲ್ಲ, ಯಾವುದೇ ಒಂದು ದೇವದ ಸಿನಿಮಾನೇ ಇಟ್ಕೊಳ್ಳಿ, ಅಲ್ಲೇ ಒಂದು ಅನಂತನಾಗ್ ತಗೊಳ್ಳಿ, ಇದು ಲಕ್ಷ್ಮಿದು ಆಯ್ತು, ಆ ಸಿನಿಮಾ ನೋಡಿ ಕೆಲವ್ರಿಗೆ ಎಲ್ಲಾರ್ಗು ಅವ್ರ ಮನೆಯಲ್ಲಿ ಏನಾದರೂ ಇದೆಯಾ ಅಂತ ಎಲ್ಲ ಕೆಲವ್ರಿಗೆ ಇದು ಬಂದ್ಬಿಟ್ಟಿತ್ತು. ಕರೆಕ್ಟಾ? ಅಷ್ಟು ಸಿನಿಮ್ಯಾಟಿಕ್ ಆಗಿ ಸುಂದರವಾಗಿ ತೋರಿಸಿದ್ದಾರೆ. ಅಂದ್ರೆ ಮಿರರು, ನಾವೇನು ನೋಡ್ತೀವಿ ಸಿನಿಮಾ ಅಂತ ಮಾಡದೆ ನೈಜ ಘಟನೆಗಳು ಏನೇನಾಗುತ್ತೆ ತಗೊಂಡು ಅವರು ಮಾಡ್ತಾರೆ. ಫೈನ್, ಬಟ್ ಈ ಆವೇಶ ಬರೋ ಕಾರಣ ಏನು? ನಾನು ಹೇಳ್ತಾ ಇದ್ದೀನಿ, ನನ್ನಲ್ಲಿರುವಂಥ ಇವಾಗ ಸಪ್ರೆಸ್ ಎಮೋಷನ್ಸ್ ಇರ್ಬೋದು, ಅದನ್ನ ಹೊರಗೆ ಹಾಕಕ್ಕೆ ಆವೇಶ ಬರುವಂಥದ್ದು. ಹೌದು, ಅದು ಹೊರಗಡೆ ಹೋಗ್ಬೇಕಲ್ವಾ ಇವಾಗ. ಸೊ ಅದನ್ನ ದೈವ ಆವಾಹನೆ ಆಗಿದೆ, ದೈವ ನನ್ನಲ್ಲಿದೆ ಅನ್ನೋ ತಪ್ಪು ಅಂತ ಹಾಗಾದ್ರೆ ಬರೀ ನಾನು ಸಪ್ರೆಸ್ಡ್ ಎಮೋಷನ್ಸ್ ಅಂತಲೂ ಹೇಳಲ್ಲ. ಕೆಲವು ಸತಿ ಸ್ಪಿರಿಟ್ಸ್ ಒಳಗಡೆ ಇದ್ರೂ ಆಯ್ತಾ, ಅದು ಆಕ್ಟಿವೇಶನ್ ಆಗುತ್ತೆ ಈ ರೂಪದಲ್ಲಿ. ಕೆಲವ್ರಿಗೆ ತುಂಬ ನೀವು ಗಾಡಿ ಸ್ಪೀಡಲ್ಲಿ ಓಡಿಸಿ ಆಯ್ತಾ, ಅವ್ರು ಭಯ ಅಂತ ಇರ್ತಾರೆ, ಒಂದು ಲೆವೆಲ್ ಅವ್ರು ಕಂಟ್ರೋಲ್ ಮಾಡಿ ಸಡನ್ ಆಗಿ ಅವರಲ್ಲಿ ಏನೋ ಒಂದು ಎನರ್ಜಿ ಬಂದು ಮಾತಾಡ್ತಾರೆ. ಸ್ಪಿರಿಟ್ ಅಂದ್ರೆ ಇನ್ನೊಂದು ಆತ್ಮ ಬೇರೆ. ಅಂದ್ರೆ ಅದಕ್ಕೆ ಇವಾಗ ಏನಂತೀವಿ, ಒಂದು ದೇಹ ಬಿಟ್ಟಿರೋರು, ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿರೋರು, ಒಬ್ರು ಸೂಸೈಡ್ ಇಂದ ಸತ್ತೋಗಿರೋರು. ಫೈನ್, ಆ ದೇಹದಲ್ಲಿ ಅಲ್ಲಿ ತನಕ ಶಾಂತವಾಗೇ ಇರುತ್ತಾ? ಹಾಗಾದ್ರೆ ಟ್ರಿಗರ್ ಮಾಡಿದಾಗ ಮಾತ್ರ ಅದಕ್ಕೆ ಆ ಟ್ರಿಗರ್ ಅಂತ ಅಂದ್ರೆ ಇಂಥ ಸಮಯದಲ್ಲಿ ಏನಂತೀವಿ, ಅಂತ ಎನರ್ಜಿಸ್ ಜಾಗೃತಿ ಆಗುತ್ತೆ. ಇವಾಗ ನೀವು ದತ್ತಾತ್ರೇಯ ದೇವಸ್ಥಾನ ಇದೆ ಗಾಣಗಾಪುರ, ಗುಲ್ಬರ್ಗಾ ಹತ್ರ ಗಾಣಗಾಪುರ, ಅಲ್ಲೆಲ್ಲ ನೀವು ನೋಡ್ಬೋದು
ಗುರು ಇರೋದು, ಗುರು ದತ್ತಾತ್ರೇಯ. ದತ್ತಾತ್ರೇಯ. ಬಟ್ ತುಂಬಾ ಜನ ಅಲ್ಲಿ ಗೇಟ್ ಹತ್ರ ಅಲ್ಲೆಲ್ಲ ಕಿರ್ಚ್ತಾ ಇರ್ತಾರೆ, ಹೌದು. ಆಯ್ತಾ. ಎಲ್ಲ ಸ್ಪಿರಿಟೇ ಅಂತಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಅದರಲ್ಲಿ ಭಾಳ ಡಿವಿಷನ್ಸ್ ಇದೆ. ಆಸ್ಟ್ರಲ್ ಎನರ್ಜೀಸ್ ಇರುತ್ತೆ. ಸ್ಪಿರಿಟ್ ಅಂದರೆ ಇವಾಗ ಅವ್ರ ಮನೆಯವರು ಅಥವಾ ಯಾರೋ ಆಕ್ಸಿಡೆಂಟಿಂದ ಬೈಪಾಸ್ ಆಗಿರೋವಂಥದ್ದು ಇದಿರುತ್ತೆ. ಕೆಲವು ಸತಿ ನಮ್ಮ ಕರ್ಮ ಕೂಡ ತುಂಬ ಕೆಟ್ಟದಾಗಿದ್ದಾಗ ನಾವು ಯಾರಿಗೋ ಏನೋ ಯಾವುದೋ ಜನ್ಮದಲ್ಲಿ ಮಾಡಿರೋದು ಭಗವಂತ ಈ ರೂಪದಲ್ಲೂ ಆಟ ಆಡಿಸ್ತಾನೆ. ರೈಟ್ ರೈಟ್ ರೈಟ್. ಸೊ ಮುಖ್ಯವಾಗಿ ಇಲ್ಲೇನಂತ ಅಂದರೆ ಈ ಥರ ಕೆಲವೊಂದು ಮ್ಯೂಸಿಕ್ ಆಗಿರ್ಬೋದು, ಕೆಲವೊಂದು ಘಟನೆಗಳಾಗಿರ್ಬೋದು, ಸೀನ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭ ಆಗಿರ್ಬೋದು, ಎನರ್ಜಿ ಆ್ಯಕ್ಟಿವೇಶನ್ ಆಗುತ್ತೆ. ಈ ಕಡೆ ದೈವ ಇರೋದು ನಿಜ, ದೆವ್ವ ಇರೋದು ನಿಜ, ಆಯಿತಾ. ಅದ್ರ ಕ್ವಾಲಿಟೀಸ್ ಏನು, ಐಡೆಂಟಿಫಿಕೇಷನ್ ಏನು, ಅದನ್ನು ನಾವು ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಅವನಲ್ಲಿ ಕೆಲವರಲ್ಲಿ ಇವಾಗ ನೋಡಿ, ಕವಿರತ್ನ ಕಾಳಿದಾಸ ಎಂಥ ಏನಂತೀವಿ ಬರಹಗಾರ ಆಗ್ತಾನೆ, ಎಂಥ ವಾಗ್ಮಿ, ಇದೆಲ್ಲ ಆಗ್ತಾನೆ. ಅದು ಒಂದು ಪಾಸಿಟಿವ್ ಸೈಡ್. ಪಾಸಿಟಿವ್ ಸೈಡ್. ಈಗ ಯಾವುದೋ ಒಂದು ಸ್ಪಿರಿಟ್ ಬೇರೆ ದೇಹದಲ್ಲಿ ಸೇರ್ಕೊಂಡಾಗ ಅದು ಶಾಂತವಾಗೇ ಇರುತ್ತಾ ಅಥವಾ ತೊಂದರೆ? ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ, ಇವಾಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ, ಆಯ್ತಾ. ಅವರು ಏನು ಇದು ಕೇಸ್ ನಡೀತೋ ಎಲ್ಲರಿಗೂ ದರ್ಶನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದ್ದೇ ಇದೆ. ಎಂತ ವ್ಯಕ್ತಿ ರೀ, ಹಿಂಗಾಗೋಯ್ತಲ್ಲ ಅಂತ. ನೀವು ಅಸ್ಟ್ರಾಲಜಿ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಏನೇ ತಗೊಳ್ಳಿ, ಇವಾಗ ಅಂತ ಒಂದು ಪ್ರಬಲ ಶಕ್ತಿ ಆಗಿರೋಂಥ ವ್ಯಕ್ತಿ, ಅಂತ ಫೇಮ್ ಇರೋಂಥ ವ್ಯಕ್ತಿ ಒಂದು ಚಿಕ್ಕ ಘಟನೆಯಲ್ಲಿ ಏನೋ ಅಂತೀವಲ್ಲ, ಉಗ್ರಲ್ಲಿ ಹೋಗ್ಬೇಕಾಗ ಕೈಯಲ್ಲಿ ಹೋಯ್ತು ಅಂತ, ಹೋಗ್ಬೇಕಾಗಿರೋದು ಕೊಡ್ಲಿ ಹೋಯ್ತು ಅಂತ. ಸೊ ವೆನ್ ದೆರ್ ಇಸ್ ಎ ಎನರ್ಜಿ ಲೀಕೇಜ್ ಆರ್ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್, ನಾನು ದರ್ಶನ್ ಅವ್ರ ಕೇಸ್ ನಾನು ರೀಡ್ ಮಾಡಿರೋ ಪ್ರಕಾರ ನನಗೆ ಅವ್ರಿಗೆ ಅನಿಸಿದ್ದು, ನನಗೆ ಅವ್ರ ತಪ್ಪು ಇವ್ರು ಸರಿ ಅಂತಲ್ಲ, ಈಸ್ ಅಫೆಕ್ಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನನಗೆ ಆ ಥರ. ದರ್ಶನ್ ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕಾರಣದಿಂದ ಅವರು ಜೈಲಿಗೆ ಹೋಗೋದು ಹಂಗಾಯ್ತಾ? ಹೌದು. ಇವಾಗ ಅದೊಂದು ಕಾರಣ, ರೇಣುಕಾ ಸ್ವಾಮಿ ಅನ್ನೋದೊಂದು ಕಾರಣ, ಮರ್ಡರ್ ಅನ್ನೋದು ಕಾರಣ. ಅವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಹಾಗಾದ್ರೆ? ಹೌದು. ಇವಾಗ ಅಷ್ಟು ಬೆಳೀತಾ ಇದ್ದಾರೆ, ಅಷ್ಟು ಏನಂತೀವಿ ನೇಮ್ ಫೇಮ್ ಇರೋವಂಥ ವ್ಯಕ್ತಿ ಮಾರ್ಕೆಟಲ್ಲಿ. ದೆರ್ ಇಸ್ ಅ ಚಾನ್ಸಸ್, ನಾನು ಹೇಳ್ತಾ ಇರೋದು ಇವಾಗ 100% ಅಲ್ಲ, ದೆರ್ ಇಸ್ ಅ ಕ್ರಾಸ್ ಎಕ್ಸಾಮಿನೇಷನ್. ಓಕೆ, ಯಾಕಂದ್ರೆ ಇವಾಗ ಫೈನ್, ಅದಕ್ಕೆ ಬರೋದಾದ್ರೂ ಕೂಡ ದರ್ಶನ್ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ಗೊತ್ತಾದ್ಮೇಲೂ ಸಾಕಷ್ಟು ನಾನು ಹೇಗೆ ಗಮನಿಸ್ತೆ ಅಂದರೆ, ಅವರು ಒಂದು ಅವರ ಇದರಲ್ಲಿ ಏನಂತೀವಿ ಫಾರ್ಮ್ ಹೌಸಲ್ಲಿ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ ಮೀಡಿಯಾದಲ್ಲಿ. ಅಲ್ಲಿ ಅವರ ಮುಖ ಛಾಯೆ ಒಂದು ಸ್ವಲ್ಪ ಕಪ್ಪು ಇದಾಗ್ತಾ ಬರುತ್ತೆ, ಚೇಂಜ್ ಬರುತ್ತೆ. ಯಾಕಂದ್ರೆ ನಾವು ನೋಡ್ತೀವಿ ಕೆಲವೊಂದೆಲ್ಲ ಐಡೆಂಟಿಫಿಕೇಶನ್ ಇಟ್ಟಿರ್ತೀವಿ. ನಾನು ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಒಂದು ಅನ್ನಿಸ್ತು. ಆಮೇಲೆ ಅವ್ರಿಗೂ ಯಾರೋ ಒಂದು ಆ ಘಟನೆ ಆಗೋಕ್ಕಿಂತ ಮುಂಚೆ ದೃಷ್ಟಿ ತೆಗೆಯುವಂಥವ್ರು ಈ ಸಮಯದಲ್ಲಿ ಹೋಗಬೇಡಿ ಹೊರಗಡೆ ಅಂತ ಒಂದು ಉಪದೇಶನೂ ಕೊಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ, ಆಯಿತಾ. ಸೊ ಅವರೇ ಒಬ್ಬರು ಪುರೋಹಿತರು ಗುರುಗಳು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸೊ ಇದೆಲ್ಲ ಏನಂತ ಇದಾಗುತ್ತೆ, ಸೂಚನೆಗಳು ಭಾಳ ಕೊಡುತ್ತೆ. ಒಂದು ಮೇಡಮ್, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ವೈಟ್ ಮ್ಯಾಜಿಕ್ ಆಗಲಿ ಭಗವಂತ ಕೈ ಹಿಡಿತಾ ಇರ್ತಾನೆ. ಅದ್ರ ಮೇಲೂ ನಾನು ಹೋಗ್ತೀನಿ ಅಂತ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಫೈನ್, ಈಗ ದರ್ಶನ್ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ನೆಲ್ಲ ತಪ್ಪಿಸ್ಕೊಂಡು ಆದಷ್ಟು ಬೇಗ ಹೊರಗೆ ಬರೋ ಸಾಧ್ಯತೆ ಏನಾದ್ರು ಇದೆಯಾ ಸರ್? ನೋಡಿ, ನಾನು ಫಸ್ಟ್ ವರ್ಡ್ ಬರೋದು ಕರ್ಮ ಅನ್ನೋದು ಬರುತ್ತೆ, ಇನ್ನೆಲ್ಲ ಸುತ್ತಕೊಳ್ಳುತ್ತೆ. ಬಟ್ ದರ್ಶನ್ ಅವರು ಸ್ವಲ್ಪ ಪ್ರೊಟೆಕ್ಷನ್ ತೊಗೊಬೇಕಾಗಿತ್ತು. ಎನರ್ಜಿ ಲೀಕೇಜ್ ಅಂತೀವಿ. ಇವಾಗ ಸ್ಥಾನಮಾನ ನಾವು ಫಿನಾನ್ಷಿಯಲಿ ಆಗಿ ಎಲ್ಲದನ್ನು ಬ್ಯಾಂಕಲ್ಲಿ ಇಡಲಿ, ಏನು ಇದು ಮಾಡಲಿ ಅಂತ ಮನುಷ್ಯ ಏನು ಮರ್ತ್ಬಿಡ್ತಾ ಇದ್ದಾನೆ ಅಂದರೆ, ಅದು ಇವಾಗ ಜಾಗೃತಿ ಆಗ್ತಾ ಇದ್ದಾನೆ ಈ ಥರ ಸಿನಿಮಾದಿಂದ. ನಮ್ಮ ಎನರ್ಜಿ ಹೇಗೆ ನಾವು ಬಿಗಿಯಾಗಿ ಇಟ್ಕೊಬೇಕು, ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಎನರ್ಜಿ ವೈಸಲ್ಲಿ, ಇದು ಬಹಳ ನೋಡಬೇಕು. ನನ್ನ ಸಬ್ಜೆಕ್ಟ್, ನನ್ನ ಅಧ್ಯಯನ ಪ್ರಕಾರ ನನಗೆ ಇದಾಗಿದ್ದು ದರ್ಶನ್ ಅವ್ರ ವಿಚಾರ ನೋಡಿದ್ರೆ ನಾನು ಆ್ಯಸ್ ಎ ಒಂದು ನಾರ್ಮಲ್ ಪರ್ಸನ್ನಾಗಿ ನೋಡ್ತೀನಿ. ಬಟ್ ಕೇಸ್ ಅಂತ ತಗೊಂಡ್ರೆ ಅವ್ರದ್ದು ಈಸ್ ಅಫೆಕ್ಟೆಡ್ ವಿತ್ ಬ್ಲ್ಯಾಕ್ ಮ್ಯಾಜಿಕ್. ಇವಾಗ 1000 ಎಷ್ಟೋ ದೃಷ್ಟಿ ಕೂಡ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ಲ್ಯಾಕ್ ಮ್ಯಾಜಿಕ್ ಮೇಡಮ್. ದೃಷ್ಟಿ ಕೂಡ ಬ್ಲ್ಯಾಕ್ ಮ್ಯಾಜಿಕ್? ಹೌದು. ಆರ ಹೋಲ್ಸ್ ಆಗುತ್ತೆ. ಇವಾಗ ಸಣ್ಣ ಒಂದು ಕಾಫಿ ಗ್ಲಾಸಲ್ಲಿ ನೀವು ಚಿಕ್ಕದಾಗ ಒಂದೊಂದು ತೂತು ಮಾಡಿ, ನೀವು ಎಷ್ಟೇ ಕಾಫಿ ಹಾಕ್ತಾ ಇದ್ರೆ ಎಲ್ಲೋ ಒಂದು ಕಡೆ ಹರಿತಾ ಇರುತ್ತೆ.